ಮೊದಲನೇದಾಗಿ ಈ ಒಂದು ನಮ್ಮ ಪ್ರಾಜೆಕ್ಟ್ನ ಪ್ರಮೋಟ್ ಮಾಡ್ಕೊಡ್ತಿರೋ ಎಲ್ಲ ಬೆಳೆದವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಶಿಲ್ಪಾ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಪ್ರೊಫೈಲು ಫಸ್ಟು ಬೇರೆಯವ್ರ ಪ್ರಾಜೆಕ್ಟ್ಗೆ ಅಂತ ಕಳಿಸಿದ್ದು, ಆದರೆ ಮ್ಯಾಮ್ ಅದನ್ನು ನೋಡಿಬಿಟ್ಟು ಇಲ್ಲ ಇವಾಗ ಇನ್ನೊಂದು ಕ್ಯಾರೆಕ್ಟರು ಸೂಟ್ ಆಗುತ್ತೆ, ಇನ್ನೊಂದು ಪ್ರಾಜೆಕ್ಟಿಗೆ ಇವನ್ನ ನಾನು ಕೊಡ್ತೀನಿ, ಇನ್ನೊಂದು ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಈ ಪ್ರಾಜೆಕ್ಟ್ನ ಕೊಟ್ಟಿದ್ದು. ಆ್ಯಂಡ್ ಟೆಸ್ಟ್ ಹೋದಾಗಲೂ ಅಷ್ಟೇ, ಬೇರೆ ಯಾವುದೋ ಆಪ್ಷನ್ ಇಟ್ಕೊಂಡಿರಲಿಲ್ಲ ಅವರು, ನಾನು ಒಬ್ಬನೇ ಕರೆಸ್ಬಿಟ್ಟು ಫೈನಲ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ನ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಕೊಡಿಸಿದ್ದೀರಾ ಆ್ಯಂಡ್ ಪ್ರೈಮ್ ಸ್ಲಾಟ್ ಕೂಡ ಕೊಟ್ಟಿದ್ದೀರಾ. ಈ ನಿಮ್ಮ ನಂಬಿಕೆನ ಉಳಿಸ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಎರಡನೇದಾಗಿ ಶ್ರೀನಿಧಿ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಅವರ ಮೊದಲನೇ ಪ್ರಾಜೆಕ್ಟ್ ಅವರ ಸಂಸ್ಥೆಯಲ್ಲಿ. ಈ ಒಂದು ಪ್ರಾಜೆಕ್ಟ್ಗೆ ನನಗೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇಷ್ಟು ದಿನ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಯಾವುದೋ ಒಂದಿನೂ ಯಾವುದಕ್ಕೂ ಕೊರತೆ ಮಾಡಿಲ್ಲ. ಯಾವುದೇ ಥರದ್ದು ಪ್ರೆಷರ್ ಆಗಲಿ, ಸ್ಟ್ರೆಸ್ ಆಗಲಿ ಯಾವುದೂ ಹಾಕಿಲ್ಲ ಆರ್ಟಿಸ್ಟ್ಗಳ ಮೇಲೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲನೇದಾಗಿ ಪತ್ರಿಕಾಗೋಷ್ಠಿಗೆ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸುಮಾರು ಒಂದು 40 ವರ್ಷದ ಒಂದು ಈ ಜರ್ನಿಯಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳನ್ನು ನಾನು ಮಾಡಿದ್ದೆ, ಇನ್ನು ಮಾಡ್ತಾ ಇದ್ದೀನಿ. ಕೆಲವು ಪಾತ್ರಗಳನ್ನು ಮಾಡೋದಕ್ಕೆ ಆಗಿರಲಿಲ್ಲ, ಅದೊಂದು ಕೊರಗು ಮನಸ್ಸಿನಲ್ಲಿತ್ತು. ಚಲನಚಿತ್ರದಲ್ಲೂ ಮಾಡೋಕ್ಕಾಗಲಿಲ್ಲ, ಟಿ ವಿಯಲ್ಲೂ ಮಾಡೋಕ್ಕಾಗಲಿಲ್ಲ. ಈ ಪಾತ್ರಕ್ಕೆ ನನಗೆ ಶ್ರೀನಿಧಿಯವರು ತುಂಬ ಆತ್ಮೀಯರು. ಇಡೀ ಕನ್ನಡದ ಬರವಣಿಗೆಗೆ, ಕನ್ನಡದ ಕಿರುತೆರೆಯ ಬರವಣಿಗೆಗೆ ಹೊಸ ಆಯಾಮ ಕೊಟ್ಟಂಥ ಹೆಗ್ಗಳಿಕೆ ಅವರದು. ಅಂತಹ ಅದ್ಭುತ ಇದು ಕಿರುತೆರೆ ಧಾರಾವಾಹಿಗಳನ್ನು ಮಾಡಿದ ಶ್ರೇಯಸ್ಸು ಅವ್ರಿಗಿರೋದ್ರಿಂದ ಅವರು ನನಗಿದನ್ನು ಕೇಳಿದರು ಮಾಡಬೇಕು ಅಂತ. ವಿಭಿನ್ನವಾಗಿದೆ ಅಂತಂದರು. ಕೊನೆಗೆ ನಾನು ಇದೇ ಚಾನಲ್ಗೆ ಸ್ಟಾರ್ ಸುವರ್ಣಗೆ ನನ್ನ 2 ಧಾರಾವಾಹಿಗಳು ಪ್ರೊಡಕ್ಷನ್ ನಡೀತಾ ಇದೆ. ಇದು ಈ ಯಶಸ್ಸಿನ ರೂವಾರಿ, ಇಲ್ಲಿಬ್ಬರು ಕೂತಿದ್ದಾರೆ, ರಾಜ್ ಸರ್ ಮತ್ತು ಶಿಲ್ಪಾ ಮೇಡಮ್ ನನಗೆ ಇದನ್ನು ನೀವು ಅಂದರೆ ಮೊದಲು ನಾನು ಈಗ ಒಂದು ಯಾವುದೋ ಮಾಡ್ತಿದ್ದೀನಿ ಅಂತ ಹೇಳಿದಾಗ 1-2-3 ಸಣ್ಣ ಸಭೆಯಲ್ಲಿ ಅದು ಮಾಡಬೇಡಿ, ಒಂದು ಉತ್ತಮ ಪಾತ್ರ ಇದೆ, ವೇಟ್ ಮಾಡಿ ಅಂದರು. 1 ತಿಂಗಳಲ್ಲ, 2 ತಿಂಗಳಲ್ಲ, 4 ತಿಂಗಳಲ್ಲ, 6 ತಿಂಗಳು ವೇಟ್ ಮಾಡಿದೆ. ಏನಪ್ಪ ಇವರು ಹೀಗೆ ವೇಟ್ ಮಾಡಿಸಿದಾರಲ್ಲ, ಯಾವ ಪಾತ್ರ ಕೊಡ್ಬೋದು ಅಂತ ಭಾಳ ಒಂದು ಕಡೆಗೆ ಆತಂಕ ಆಯಿತು, ಇನ್ನೊಂದು ಕಡೆಗೆ ಉತ್ಸುಕ ಆಯಿತು. ಕೊನೆಗೆ ಈ ಗೆಟಪ್ ನನಗೆ ಹೀಗೆ ಇರಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇತ್ತು, ಅದು ಬರೋವರೆಗೂ ಬಿಡಲಿಲ್ಲ. ಸೊ ಈ ಥರದ ವಿಶೇಷ ಪಾತ್ರ ಅಂತಂದಾಗ ನನಗೆ ಮೊದಲಿಗೆ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ರಾಜ್ ಸರ್ ಅವರು ಅಷ್ಟೇ, ಈ ತಾರಾಗಳನ್ನು ಪ್ರತಿಯೊಂದೂ ಸೂಕ್ಷ್ಮತೆಯನ್ನು, ಪ್ರತಿಯೊಂದು ಕಾಸ್ಟ್ಯೂಮ್ಸ್ನ, ಪ್ರತಿಯೊಂದು ಇವರಾಗಲೇ ಹೇಳಿದಾಗೆ ಅಲ್ಲಿ ಟೀಮು, ಒಂದು ಫಿಕ್ಷನ್ ಪ್ರೊಮೋ ಟೀಮ್ ಆಗಿರ್ಬೋದು, ಪ್ರತಿಯೊಬ್ಬರದ್ದು ಒಂದು ಶ್ರಮ ಇಲ್ಲಿ ಎದ್ದು ಕಾಣ್ತಾ ಇದೆ. ನಾನು ನೋಡಿರಲಿಲ್ಲ ಇದನ್ನು ಹ್ಯಾಕ್ ಬಂದಿದೆ ಅಂತ. ಅಂದರೆ ಒಬ್ಬ ದಕ್ಷ ನಿರ್ದೇಶಕ ಒಂದು ಸಿನಿಮಾ ಲೆವೆಲ್ಗೆ, ಒಂದು ಸೀರಿಯಲ್ನ ಫಸ್ಟ್ ಈ ಶುರುವಾತಿ ಈ ರೀತಿ ಇರೋದನ್ನು ನಾನು ನಿಮಗೆ ವೈಯಕ್ತಿಕವಾದ ಧನ್ಯವಾದಗಳು ರಕ್ಷಿತವರೇ. ಸೊ ಹಾಗೆ ಕ್ಯಾಮ್ರಾಗೆ ಅಲ್ಲಿದೆ ಆದರು, ಕೆಲಸ ಮಾಡೋರು, ಬರಹಗಾರರು, ಸಂಭಾಷಣೆಕಾರರು, ತಾಂತ್ರಿಕ ವರ್ಗದವರು ಎಲ್ಲರೂ ನಮ್ಮವರೇ ಕನ್ನಡದವರೇ. ಸೊ ಇಲ್ಲಿಯೂ ಕೆಲವೊಂದನ್ನು ಅಡಾಪ್ಟ್ ಮಾಡಿಕೊಂಡು ಎಲ್ಲ ಇದನ್ನು ಮಾಡ್ತೀವಿ. ಒಂದು ಪ್ಯಾಕೇಜ್ ಅಂತ ಇರುತ್ತೆ ಚಾನಲ್ದು. 10 ಸೀರಿಯಲ್ ಅಲ್ಲ, ನಾನು ಹೇಳ್ತಿರೋದು ಅಂದರೆ ನೀವು ಹೇಳ್ತಿರೋದು ಕನ್ನಡದವರಿಗೆ ಯಾಕೆ ಇಲ್ಲಿದೆ ಕಥೆ ತಗೋಬೇಕು ಅಂತ ಹೇಳಿದ್ದಾರೆ. ಮಾಡಿದ್ದೇವೆ ಸರ್, ಸಾಕಷ್ಟು ಮಾಡಿದ್ದೀವಿ. ಅಂದರೆ ಈಗೇನು ಇಲ್ಲಿ ಮುಗಿದೋಗಿಲ್ಲ, ಮುಂದೆ ಮಾಡ್ತಾನೆ ಇರ್ತಾರೆ. ಆ ಒಂದು ಪ್ಯಾಕೇಜ್ ನಾನೇ ಹೇಳಕ್ಕೆ ಹೊರಟಿದ್ದು. ಈಗ ಒಂದು ಸ್ಲಾಟು, ಈವ್ನಿಂಗ್ ಸ್ಲಾಟು, ಪ್ರೈಮ್ ಟೈಮ್ ಸ್ಲಾಟ್ ಅಂತ ನೋಡಿಕೊಂಡು ಅದೊಂದು ಡಿಸೈನ್ ಮಾಡಿರ್ತಾರೆ. ಈ ಸ್ಲಾಟ್ಗೆ ಈ ಥರದ ಕಥೆ ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ಸೂಟ್ ಆಗುವಂಥ ಸಂಸ್ಥೆ, ಅದಕ್ಕೆ ಸೂಟ್ ಆಗುವಂಥ ಕಲಾವಿದರು, ಅದಕ್ಕೆ ಕತೆ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಕನ್ನಡದವರೇ ನಾವು ಮಾಡ್ತಿರೋದು ಅದೊಂದು ಹೆಮ್ಮೆಯ ವಿಷಯ. ಅಂದರೆ ಇಲ್ಲಿ ಯಾರು ಬೇರೆಯವ್ರನ್ನ ನಾವು ಕತೆ ಒಂದು ಲೈನ್ ತೊಗೊಂಡ್ಬಿಟ್ಟು ಎಲ್ಲ ಇಲ್ಲಿದೆ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿಯೇ ಬರೋಕ್ಕಾಗಲೇ ಮಾಡಿರ್ತಾರೆ. ಅದು ನನ್ನ ಉದ್ದೇಶ ಅಷ್ಟೇ. ತಪ್ಪು ಹೆಜ್ಜೆಗಳನ್ನ ಇಡಬಾರ್ದು ಅನ್ನೋ ಒಂದು ಕಾರಣದಿಂದ ಮಾತಾಡ್ತಾ ಹೋಗ್ತಾಳೆ. ಪೊಲಿಟಿಷಿಯನ್ ಫ್ಯಾಮಿಲಿಯಲ್ಲಿ ಇದ್ರೂ ಕೂಡ ಪಾಲಿಟಿಕ್ಸ್ನ ಇಷ್ಟಪಡದೇ ಇರೋಂಥ ಒಂದು ಹೆಣ್ಮಗಳವಳು. ಆದರೆ ಮಗ ಅಂದರೆ ತುಂಬ ಇಷ್ಟಪಡ್ತಿರ್ತಾಳೆ. ಮಗನಿಗೋಸ್ಕರ ಏನು ಮಾಡೋದಕ್ಕೂ ತಯಾರಿರೋ ಇರುವಂಥ ಪಾತ್ರ.
ಅವನಿಗೋಸ್ಕರ ಎಲ್ಲೋ ಕಾಂಪ್ರೋ ಆಗಿ ಸರಿ ಆಯ್ತು ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಹೋಗುವಂತ ಪಾತ್ರ. ಸುವರ್ಣ ಮತ್ತೆ ನನ್ನ ಒಂದು ಜರ್ನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ನನ್ನ 8ನೇ ಪ್ರಾಜೆಕ್ಟ್. ಬ್ಯಾಕ್ ಟು ಬ್ಯಾಕ್ ನಾನು ಸುವರ್ಣದಲ್ಲಿ ವರ್ಕ್ ಮಾಡ್ತಾನೆ ಇದ್ದೀನಿ. ನೀವು ಇವಾಗಲೇ ನೋಡಿರ್ತೀರಾ. ಪ್ರತಿಯೊಂದು ಪಾತ್ರದಿಂದ ಪಾತ್ರಕ್ಕೂ ಕೂಡ ತುಂಬಾ ವಿಭಿನ್ನತೆ ಇದೆ. ಈ ಪಾತ್ರ ನನಗೆ ತುಂಬಾ ಇಷ್ಟ ಆಗಿದೆ. ಏನು ಅಂತ ಹೇಳಿದ್ರೆ, ಒಂದು ಖಡಕ್ ಆಗಿ, ಎಲ್ಲೋ ಒಂದು ಆಕ್ಸೆಂಟ್ ಬೇರೆ ಇಲ್ಲದೆ, ತುಂಬಾ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಜಾಸ್ತಿ ಅಂತ ಅನ್ಸೋದು, ಕಮ್ಮಿ ಮಾಡಿದ್ರೆ ಕಮ್ಮಿ, ತುಂಬಾ ಮಧ್ಯದಲ್ಲಿ ಇರುವಂತ ಒಂದು ಪಾತ್ರ. ಇದಕ್ಕೆ ಇಡೀ ಸುವರ್ಣ ವಾಹಿನಿಗೆ ಮತ್ತೆ ನನ್ನ ಟೀಮ್ಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಆಗಿ ನಾನು ಶಿಲ್ಪಾ ಮ್ಯಾಮ್ ಬಗ್ಗೆ ಹೇಳಲೇಬೇಕು. ಇವತ್ತಿನ ಒಂದು ಕಾಲದಲ್ಲಿ ಮನೋರಂಜಿಸಲಿಕ್ಕೆ ವೀಕ್ಷಕರನ್ನ ತುಂಬಾ ಮಾಧ್ಯಮಗಳಿದೆ. ಆದರೆ ನಾವು ಒಂದು ನಿರ್ದಿಷ್ಟ ಸಮಯದಲ್ಲಿ ವರ್ಷಾನುಗಟ್ಲೆ ವೀಕ್ಷಕರನ್ನ ಟಿವಿ ಮುಂದೆ ಹಿಡಿದು ಕೂರಿಸೋದಂತ ಒಂದು ದೊಡ್ಡ ಸವಾಲಿನ ಕೆಲಸ ಆಗುತ್ತೆ. ಅದು ಎಷ್ಟು ದೊಡ್ಡ ಮಟ್ಟಿಗೆ ಸವಾಲಿನ ಕೆಲಸ ಆಗುತ್ತೆ ಅಂತಂದ್ರೆ, ಇವತ್ತಿನ ವರ್ತಮಾನಕ್ಕೆ ತಕ್ಕಂತೆ ಹೊಸ ಕಥೆಗಳನ್ನ ಹುಡುಕ್ಬೇಕಾಗತ್ತೆ. ಜೊತೆಗೆ ವೈವಿಧ್ಯಮಯ ಪಾತ್ರಗಳನ್ನ ಸೃಷ್ಟಿ ಮಾಡಬೇಕಾಗತ್ತೆ. ಹಾಗೇನೆ ಆಕರ್ಷಕವಾಗಿ ಅದನ್ನ ನಿರೂಪಣೆ ಮಾಡಬೇಕಾಗತ್ತೆ. ಜೊತೆಗೆ ಪ್ರೇಕ್ಷಕರನ್ನ ಸಾವಿರಾರು ಎಪಿಸೋಡ್ ಅಷ್ಟು ಟಿವಿ ಮುಂದೆ ಹಿಡಿದು ಕೂರಿಸುವಂತ ಶಕ್ತಿ ಇರುವಂತ ಕಲಾವಿದರನ್ನ ಅಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ತಯಾರಾಗಿದ್ದು ನಮ್ಮ ಜಯಲಲಿತಾ ಅಂತ ಹೇಳಿಕ್ ನಾನು ಇಷ್ಟಪಡ್ತೀನಿ. ಇದರ ಹಿಂದೆ ಎಷ್ಟು ಶ್ರಮ ವಾಹಿನಿಯವರದ್ದು ಕೂಡ, ಜೊತೆಗೆ ನಮ್ಮ ಟೆಕ್ನಿಷಿಯನ್ ಟೀಮ್, ಜೊತೆಗೆ ನಮ್ಮ ಕಲಾವಿದರದ್ದು ಕೂಡ ತುಂಬಾ ಶ್ರಮ ಇದೆ. ಈಗ ಅನ್ಸುತ್ತೆ ಒಂದು ಹೊಸ ಒಂದು ಕಾರ್ಯಕ್ರಮ ನಾವು ಜನರಿಗೆ ತಂದಾಗ. ನಮ್ಮ ಈ ಧಾರಾವಾಹಿಯ ಪತ್ರಿಕಾಗೋಷ್ಠಿಗೆ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಜಯಲಲಿತಾ ತಂಡದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಸುವರ್ಣ ವಾಹಿನಿ ಕಳೆದ ಕೆಲವು ವರ್ಷಗಳಿಂದ ಅತ್ಯುತ್ತಮ ಧಾರಾವಾಹಿಗಳನ್ನು ನೀಡ್ತಾ ಬಂದಿದೆ. ಹಾಗೆ ನಮ್ಮ ಈ ತಂಡಕ್ಕೆ ಜಯಲಲಿತಾ ಅನ್ನುವ ಒಂದು ಧಾರಾವಾಹಿಯನ್ನು ನಿರ್ಮಾಣ ಮಾಡುವ ಅವಕಾಶವನ್ನು ವಾಹಿನಿ ನೀಡಿದೆ. ಶಿಲ್ಪಾ ಮೇಡಮ್, ರಾಜ್ ಸರ್ ಇವರ ಒಂದು ನೇತೃತ್ವದಲ್ಲಿ, ಅವರ ಗೈಡೆನ್ಸಲ್ಲಿ ನಾವು ಈ ಧಾರಾವಾಹಿಯನ್ನು ಮಾಡ್ತಾ ಇದ್ದೀವಿ. ಪ್ರಾಯಶಃ ಧಾರಾವಾಹಿಯ ಒಟ್ಟು ಒಂದು ಸ್ವರೂಪ ಹೇಗಿರಬಹುದು ಅನ್ನೋದನ್ನು ನೀವೀಗ ನೋಡಿದ್ದೀರಿ. ಒಂದು ತಂಡವಾಗಿ ನಾವೆಲ್ಲರೂ ಸೇರಿ ದರ್ಶಿತ್ ಅವರ ನೇತೃತ್ವದಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ. ಕಳೆದ 3 ತಿಂಗಳಿನಿಂದ ನಾವು ಚಿತ್ರೀಕರಣ ಮಾಡ್ತಾ ಇದ್ದೇವೆ. ಈ ಧಾರಾವಾಹಿ ನಮ್ಮ ಬೆಂಗಳೂರು ಸುತ್ತಮುತ್ತಲಿನ ಕನಕಪುರ, ರಾಮನಗರ, ಮೈಸೂರು ರಸ್ತೆಯ ಅಕ್ಕಪಕ್ಕದ ಬೇರೆ ಬೇರೆ ಜಾಗಗಳಲ್ಲಿ ನಾವು ಚಿತ್ರೀಕರಣ ನಡೆಸ್ತಾ ಇದ್ದೀವಿ. ಒಂದು ದೊಡ್ಡ ತಂಡವಾಗಿ ನಾವು ಕೆಲಸ ಮಾಡ್ತಿದ್ದೀವಿ. ಇದೆಲ್ಲರೂ ಹೇಳುವ ಕ್ಲೀಶೆ ಅಂತ ಅನಿಸಬಹುದು, ಬಟ್ ಈ ಧಾರಾವಾಹಿ ನಿಜವಾಗ್ಲೂ ಭಿನ್ನವಾಗಿದೆ. ಅಂದರೆ ನೀವು ಇವತ್ತಿನ ದಿನದಲ್ಲಿ ಬರ್ತಾ ಇರುವ ಧಾರಾವಾಹಿಗಳಿಗೆ ಹೋಲಿಸಿದರೆ ಅದಕ್ಕಿಂತ ಕೊಂಚ ಭಿನ್ನವಾಗಿರುವ ಬೇರೆ ಥರದ ಕಥೆಯನ್ನು ಹೊಂದಿರುವಂತಹ ಧಾರಾವಾಹಿ